ಇದೇ ಭಾನುವಾರ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಶುರುವಾಗ್ತಾ ಇದೆ. ಈಗಾಗಲೇ ಯಾರೆಲ್ಲ ಸ್ಪರ್ಧಿಗಳು ಬರುತ್ತಾರೆ ಎಂದು ತುಂಬಾನೇ ಡಿಸ್ಕಷನ್ ನಡೀತಾ ಇದೆ. ಆದರೆ ಈ 3 ಹೆಸರುಗಳು ಕನ್ಫರ್ಮ್ ಆಗಿ ಬಿಗ್ ಬಾಸ್ಗೆ ಬರುತ್ತಾರೆ ಎಂದು ತುಂಬಾನೇ ಕನ್ಫರ್ಮ್ ಆಗಿ ಸುದ್ದಿ ಅಪ್ಡೇಟ್ ಓಡಾಡ್ತಾ ಇದೆ. ಸೊ ಈ ಸ್ಪರ್ಧಿಗಳು ಯಾರು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಇದು 100% ಕನ್ಫರ್ಮ್ ಅಂತ ನ್ಯೂಸ್ ಬರ್ತಾ ಇದೆ. ಸ್ಪಂದನ ಸೋಮಣ್ಣ ಇವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕೆಲವು ವರ್ಷಗಳಿಂದ ಆಕ್ಟಿಂಗ್ ಮಾಡ್ತಾನೆ ಬರ್ತಾ ಇದ್ದಾರೆ. ಹೌದು, ಕರಿಮಣಿ ಸೀರಿಯಲ್ನ ಈ ಮುದ್ದು ನಾಯಕಿ ಬಿಗ್ ಬಾಸ್ಗೆ ಬರ್ತಾರೆ ಕನ್ಫರ್ಮ್ ಆಗಿ ಎಂದು ಈಗ ಅಪ್ಡೇಟ್ಸ್ಗಳು ಹರಿದಾಡುತ್ತಿವೆ. ಹೌದು, ಸ್ಪಂದನ ಸೋಮಣ್ಣ ನೋಡೋಕೆ ತುಂಬಾನೇ ಮುದ್ದಾಗಿ ಸುಂದರವಾಗಿ ಇದ್ದಾರೆ. ಹೌದು, ಈ ಹಿಂದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಸ್ಪಂದನ ಸೋಮಣ್ಣ. ಈ ರಿಯಾಲಿಟಿ ಶೋ ಅಲ್ಲೂ ಸ್ಪಂದನ ಸೋಮಣ್ಣ ಒಳ್ಳೆಯ ಟಾಸ್ಕ್ಗಳನ್ನ ಆಡಿದ್ರು. ಹೌದು, ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಬಂದಿತ್ತು ಸ್ಪಂದನ ಸೋಮಣ್ಣ ಇಂದ. ಹೌದು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕೆಲವು ವರ್ಷಗಳಿಂದ ಕೆಲಸ ಮಾಡುತ್ತಿರುವುದರಿಂದ ಇವರಿಗೆ ಈ ಬಿಗ್ ಬಾಸ್ಗೆ ಹೋಗುವ ಅವಕಾಶ 100% ಅಂತಾನೆ ಹೇಳಬೇಕು. ಇವರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಇದ್ದಾರೆ. ಇವರ ಬ್ಯೂಟಿ ಹಾಗೂ ಇವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ಗೆ ಸೋಲದವರೇ ಇಲ್ಲ. ಸೊ ಸ್ಪಂದನ ಸೋಮಣ್ಣ ಅವರು ಬಿಗ್ ಬಾಸ್ ಸೀಸನ್ 12ಗೆ ಬಂದರೆ ಒಳ್ಳೆಯ ಕಂಟೆಸ್ಟೆಂಟ್ ಅಂತಾನೆ ಹೇಳಬೇಕು. ಸೊ ನೀವು ಸ್ಪಂದನ ಸೋಮಣ್ಣ ಅವರ ಫ್ಯಾನ್ಸ್ ಆಗಿದ್ದರೆ ಅವರು ಬಿಗ್ ಬಾಸ್ಗೆ ಬಂದರೆ ಎಷ್ಟು ಖುಷಿ ಎಂದು ಕಾಮೆಂಟ್ ಮಾಡಿ. ಅಥವಾ ಇವರು ಬಿಗ್ ಬಾಸ್ಗೆ ಸೀಸನ್ಗೆ ಸೂಟ್ ಆಗಲ್ಲ ಅನಿಸುತ್ತಾ ಎಂದು ಸಹ ಕೆಳಗಡೆ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನ. ನೋಡೋಣ ಸಾಫ್ಟ್ ಆಗಿದ್ದರೆ ಯಾವ ರೀತಿ ಆಡ್ತಾರೆ ಬಿಗ್ ಬಾಸ್ನಲ್ಲಿ ಅಂತ. ಇನ್ನು 2ನೇ ಹೆಸರು ಹುಲಿ ಕಾರ್ತಿಕ್. ಹೌದು, ಇವರು ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಿಯಾಲಿಟಿ ಶೋನಲ್ಲಿ ವಿನ್ನರ್ ಆಗಿದ್ರು. ಹೌದು, ಗಿಚ್ಚಿಗಿಲಿ ವಿನ್ನರ್ ಆದಂತಹ ಹುಲಿ ಕಾರ್ತಿಕ್ ನಂತರ ಜಿ ಕನ್ನಡ ವಾಹಿನಿಯಲ್ಲಿ ಭರ್ಜರಿ ಬ್ಯಾಚುಲರ್ಸ್ಗೆ ಎಂಟ್ರಿ ಕೊಟ್ಟು ಎಲ್ಲ ಪ್ರೇಕ್ಷಕರಿಗೆ ಒಳ್ಳೆಯ ಮನೋರಂಜನೆಯನ್ನ ಕೊಡ್ತಾ ಇದ್ರು ಹುಲಿ ಕಾರ್ತಿಕ್ ಅವರು. ಹೌದು, ಇವರಿಗೆ ಈ ಬಾರಿ ಬಿಗ್ ಬಾಸ್ಗೆ ಹೋಗುವ ಸಾಧ್ಯತೆ ಕನ್ಫರ್ಮ್ ತುಂಬಾನೇ 100% ಅಂತಾನೆ ಹೇಳಬೇಕು. ಹೌದು, ಕಳೆದ ಸೀಸನ್ ಇಂದಾನೆ ಇವರ ಹೆಸರು ಚಾಲ್ತಿಯಲ್ಲಿತ್ತು. ಸೊ ಈ ಸೀಸನ್ಗೆ ಹೋಗುವ ಸಾಧ್ಯತೆಗಳಿವೆ. ಹುಲಿ ಕಾರ್ತಿಕ್ ಅವರು ಒಳ್ಳೆಯ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಟಾಸ್ಕ್ಗಳನ್ನ ಯಾವ ರೀತಿ ಆಡುತ್ತಾರೆ ಎಂದು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಶುರುವಾದ ಮೇಲೆ ನೋಡಬೇಕಾಗಿದೆ. ಸೊ ಹುಲಿ ಕಾರ್ತಿಕ್ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡಲು ನೀವು ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಾ ಎಂದು ಕಾಮೆಂಟ್ ಮಾಡಿ. ಇನ್ನು 3ನೇ ಹೆಸರು ಕಾಕ್ರೋಚ್ ಸುದಿ ಅವರು. ಹೌದು, ಸಿನಿಮಾಗಳಲ್ಲಿ ಒಳ್ಳೆಯ ಹೆಸರನ್ನ ಒಳ್ಳೆ ಪಾತ್ರಗಳ ಮೂಲಕ ಮಾಡಿರುವ ಕಾಕ್ರೋಚ್ ಸುದಿ ಟಗರು ಚಿತ್ರದಿಂದ ಒಳ್ಳೆಯ ನೇಮ್ ಅನ್ನ ಪಡೆದು ಕಾಕ್ರೋಚ್ ಎಂದೇ ಫೇಮಸ್ ಆದರು. ಹೌದು, ಅದಕ್ಕೆ ಇವರನ್ನ ಕಾಕ್ರೋಚ್ ಸುದಿ ಎನ್ನುತ್ತಾರೆ. ಸೊ ಇವರ ಹೆಸರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ತುಂಬಾನೇ ಸದ್ದು ಮಾಡುತ್ತಿದೆ. ಹೌದು, ಕಾಕ್ರೋಚ್ ಸುದಿ ಅವರು ದುನಿಯಾ ವಿಜಯ್ ಅವರ ಸಲಗ ಮತ್ತು ಭೀಮಾ ಚಿತ್ರದಲ್ಲೂ ಒಳ್ಳೆಯ ಪಾತ್ರ ಮಾಡಿ ಜನರಿಂದ ಒಳ್ಳೆಯ ಮೆಚ್ಚುಗೆಯನ್ನ ಪಡೆದಿದ್ದರು. ಸೊ ಈ ತರ ಒಳ್ಳೆಯ ಪರ್ಸನಾಲಿಟಿ ಇರುವಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಹೋದ್ರೆ ಚೆನ್ನಾಗಿ ಇರುತ್ತೆ. ಹೌದು, ಇವರು ಬಿಗ್ ಬಾಸ್ನಲ್ಲಿ ಒಳ್ಳೆಯ ಗೇಮ್ಸ್ ಹಾಗೂ ಟಾಸ್ಕ್ಗಳನ್ನ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬಟ್ ಜಗಳ ಅದು ಅಂತ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಎಂದು ಬಿಗ್ ಬಾಸ್ ಮನೆ ಒಳಗೆ ಹೋದ ಮೇಲೆ ಕನ್ಫರ್ಮ್ ಆಗುತ್ತೆ. ಸೊ ಇವರು ಬಿಗ್ ಬಾಸ್ಗೆ ಬರಬೇಕಾ ಬರಬಾರದಾ? ನೀವು ಇವರನ್ನ ಬಿಗ್ ಬಾಸ್ ಮನೆಯೊಳಗೆ ನೋಡಲು ಇಷ್ಟಪಡುತ್ತೀರಾ ಇಲ್ಲವಾ ಎಂದು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ.
ಈ 3 ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಾರೆ ಎಂದು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ಪಂದನ ಸೋಮಣ್ಣನ ಹುಲಿ ಕಾರ್ತಿಕ ಅಥವಾ ಕಾಕ್ರೋಚ್ ಸುದ್ದಿ ಎಂದು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸಿಗೋಣ ಮತ್ತೊಂದು ಬಿಗ್ ಬಾಸ್ನ ಸುದ್ದಿಯೊಂದಿಗೆ ಹಾಗೂ ಇತರೆ ಸುದ್ದಿಯೊಂದಿಗೆ. ನನ್ನ ಚಾನಲ್ ಅನ್ನ ವೀಕ್ಷಿಸ್ತಾ ಇರಿ. ಎಲ್ಲರಿಗೂ ನಮಸ್ಕಾರ.